ಹಾಯ್ ಫ್ರೆಂಡ್ಸ್, ನಮಸ್ತೆ. ಆಪ್ಷನ್ ಸೆಲ್ಲಿಂಗ್ ವಿತ್ ನಾಗರಾಜ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಒಂದು 3 ಡೇಸಿಂದ ನಾನು ಯಾವುದೇ ವೀಡಿಯೋ ಮಾಡೋಕ್ಕಾಗಿಲ್ಲ, ಸಾರಿ. ಬಟ್ ಮುಂಚೆಯಿಂದಲೂ ನಾನು ಹೇಳಿದ್ದೀನಿ, ಫೆಬ್ರವರಿ 1ರಿಂದ ಕಂಟಿನ್ಯೂಯಸ್ ಆಗಿ ಲೈವ್ ವೀಡಿಯೋಸ್ ಆ್ಯಂಡ್ ನನ್ನ ಒಂದು ಶೇರ್ ಮಾರ್ಕೆಟ್ ಟ್ರೇಡ್ ಎಲ್ಲದೂ ಕೂಡ ಶೋರಾಗಿ ನಾನು ಶೇರ್ ಮಾಡ್ತೀನಿ. ಸೊ ಲೇಟ್ ಮಾಡೋದು ಬೇಡ, ಇವತ್ತಿನ ಟಾಪಿಕ್ ಬರೋಣ. ಸೊ ಇವತ್ತು ಟಾಪಿಕ್ ಬರೋಕ್ಕಿಂತ ಮುಂಚೆ ಪ್ಲೀಸ್ ನನ್ನ ವೀಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ, ನಿಮಗೆ ಏನು ಅನ್ನಿಸ್ತು ಅಂತ ಕಾಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ಫ್ರೆಂಡ್ಸ್, ನಾನು ನಿಮ್ಮ ಕಡೆಯಿಂದ ಯಾವುದೇ ರೀತಿಯಾದಂಥ ಏನೂ ಕ್ಯಾಶು, ದುಡ್ಡು ಮತ್ತೊಂದು ಏನು ಕೂಡ ಅಪೇಕ್ಷೆ ಪಡಲ್ಲ. ಸೊ ಜಸ್ಟ್ ನಿಮಗೆ ವೀಡಿಯೋಸ್ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಇಷ್ಟ ನಾನು ಹೇಳೋದು ನಿಮಗೆ. ಬಟ್ ಇವತ್ತಿನ ಟಾಪಿಕ್ ಏನಂತಂದರೆ ಕೋಟ್ಯಾಧಿಪತಿ ಆಗೋದು ಹೇಗೆ ಅಂತೇಳಿ. ಕೋಟ್ಯಾಧಿಪತಿ ಆಗೋದಕ್ಕಾಗುತ್ತಾ? ಸೊ ನೀವು ಆ ಸ್ಕ್ರೀನನ್ನು ನೋಡಿದ ತಕ್ಷಣ 2024ರಲ್ಲಿ ಕೋಟ್ಯಾಧಿಪತಿ ಅಂದ ತಕ್ಷಣ ನಿಮ್ಮ ಮನಸ್ಸಲ್ಲಿ ಅನಿಸಿರುತ್ತೆ, ಅಸಾಧ್ಯನಾ? ಖಂಡಿತವಾಗ್ಲೂ ಸಾಧ್ಯ ಇದೆ. ಪ್ರತಿಯೊಬ್ಬ ಮನುಷ್ಯನಿಗೂ ಒಂದು ಕೆಪಾಸಿಟಿ ಇದೆ. ಪ್ರತಿಯೊಬ್ಬ ವ್ಯಕ್ತಿನೂ ಕೂಡ ಕೋಟಿಗಟ್ಟಲೆ ಸಂಪಾದನೆ ಮಾಡ್ಬೋದು. ಅದಕ್ಕೆ ಒಂದು ಛಲ ಬೇಕು. ಸೊ ಅದಕ್ಕೆ ನಾವು ಪ್ರಿಪೇರ್ ಆಗಬೇಕು. ಇಷ್ಟು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಹಿಂದಿನ ಕಾಲದಲ್ಲಿ ಅಣ್ಣವರೊಂದು ಹೇಳಿದ್ದಾರೆ, ಗೊತ್ತಿರಲಿ, ಆಗದು ಎಂದು ಕೈಲಾಗದು ಎಂದು ಕೈಕಟ್ಟಿ ಕುಳಿತರೆ ಸಾಗದ ಕೆಲಸವು ಮುಂದೆ, ಮನಸ್ಸೊಂದಿದ್ದರೆ ಮಾರ್ಗವು ಉಂಟು, ಕೆಚ್ಚದೆ ಇರಬೇಕೆಂದೆಂದು. ಸೊ ಆ ಸಾಂಗನ್ನು ನೆನಪು ಮಾಡ್ಕೊಳ್ಳಿ. ಖಂಡಿತವಾಗಲೂ ಪ್ರತಿಯೊಬ್ಬರಿಗೂ ಕೂಡ ಸಾಧ್ಯ ಇದೆ. ಸಾಧನೆ ಮಾಡಬೇಕು ಅನ್ನೋದು ಛಲ ಇರಬೇಕಷ್ಟೇ. ಸೊ ನನ್ನ ಹತ್ರ ದುಡ್ಡಿಲ್ಲ ಅಂತ ಎಷ್ಟೋ ಜನ ಹೇಳ್ತಾರೆ. ಅದಕ್ಕೊಂದು ಸಿಂಪಲ್ ಉದಾಹರಣೆ ಕೊಡ್ತೀನಿ. ಒಬ್ಬ ಮನುಷ್ಯನ ದೇಹದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಪಾರ್ಟ್ಸ್ ಕೂಡ, ಒಂದು ಕಿಡ್ನಿ, ಕಣ್ಣು, ಕಿವಿ, ಹಾರ್ಟು, ಏನೆಲ್ಲ ಇದೆ. ಎಕ್ಸಾಂಪಲ್, ಒಂದು ಕಣ್ಣನ್ನು ಹೋಲಿಕೆ ಮಾಡಿದರೆ ಲಕ್ಷಗಟ್ಟಲೆ ಬಾಳುತ್ತೆ. ಒಂದು ಕಿಡ್ನಿ ಕೂಡ ಲಕ್ಷಗಟ್ಟಲೆ ಬಾಳುತ್ತೆ. ಅಂದರೆ ಟೋಟಲಿ ಹೇಳ್ಬೇಕಂದ್ರೆ ನಾವೇ ಕೋಟಿ ಬಾಳ್ತೀವಿ. ನಾವು ಪ್ರತಿಯೊಬ್ಬ ಮನುಷ್ಯ ಕೂಡ ಕೋಟ್ಯಾಧಿಪತಿನೇ, ಯಾರೂ ಕೂಡ ಬಡವರಲ್ಲ. ಸೊ ಈ ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಟಾಪಿಕ್ಗೆ ಬರೋದಾದರೆ, ಉಳಿತಾಯ ಮಾಡಬೇಕು. ಅಂದರೆ ಉಳಿತಾಯ ಮಾಡೋದ್ರಿಂದ ನಾವು ಕೋಟ್ಯಾಧಿಪತಿ ಆಗೋಕ್ಕೆ ಚಾನ್ಸ್ ಇದೆ. ಬಟ್ ಉಳಿತಾಯ ಎಲ್ಲಿ ಮಾಡಬೇಕು? ಎಲ್ಲರೂ ಪ್ರತಿಯೊಬ್ಬರು ಮನೇಲಿ ಉಳಿತಾಯ ಮಾಡ್ತಿರ್ತಾರೆ. ಮನೇಲಿ ಅಂದರೆ ಒಂದು ಡಬ್ಬಿ ತೊಗೊಂಡಿರ್ತೀರ, ಡಬ್ಬಿಯಲ್ಲಿ ಹಾಕ್ತೀರಾ, ದೇವ್ರುಂಡಿ ಇರುತ್ತೆ, ದೇವ್ರುಂಡಿಯಲ್ಲಿ ಹಾಕ್ತೀರಾ, ಗಾಡ್ರೇಜಲ್ಲಿ ಇಕ್ತೀರಾ. ಸೊ ಇದು ಯಾವುದರಿಂದಲೂ ನಾವು ಕೂಡ ಕೋಟ್ಯಾಧಿಪತಿ ಅಥವಾ ನಾವು ಬೆಳವಣಿಗೆ ಆಗೋಕ್ಕೆ ನೋ ಚಾನ್ಸ್. ಸೊ ಚಾನ್ಸ್ ಇರ್ಬೋದು, ಪರ್ಸೆಂಟೇಜ್ ತುಂಬ ಕಮ್ಮಿ ಇರುತ್ತೆ. ಸೊ ನಾವು ಉಳಿತಾಯ ಮಾಡ್ತಕ್ಕಂಥ ದಾರಿ ಹೆಂಗಿರಬೇಕು ಅಂತಂದರೆ, ಈಗ ನಾವು 1 ಲಕ್ಷ ರೂಪಾಯಿ ತೊಗೊಂಡು ಒಂದು ಗಾಡ್ರೇಜಲ್ಲಿ ಇಟ್ಟು ನಾವು ಬೀಗ ಹಾಕಿದ್ದೀವಿ 1 ವರ್ಷ ಅಂತಂದರೆ, 1 ವರ್ಷಕ್ಕೆ 8% ಅದ್ರ ವ್ಯಾಲ್ಯೂ ಕಡಿಮೆ ಆಗುತ್ತೆ. ವ್ಯಾಲ್ಯೂ ಯಾಕೆ ಕಡಿಮೆ ಆಗುತ್ತೆ ಅಂದರೆ, ಅದನ್ನೇ ನಾವು ಹೇಳ್ತಕ್ಕಂಥದ್ದು ಹಣದುಬ್ಬರ ಅಂತ ಕರಿತೀವಿ. ಸೊ 10 ವರ್ಷದಿಂದ 10,000 ರೂಪಾಯಿ ಇರ್ತಕ್ಕಂಥ ಗೋಲ್ಡು ಇವತ್ತು 50,000 ಆಗಿದೆ. ಅವತ್ತಿನ ಕಾಲದಲ್ಲಿ 1 ಲಕ್ಷ ರೂಪಾಯಿ ಇದ್ದರೆ 10 ತೊಲ ಗೋಲ್ಡ್ ಬರ್ತಾಯಿತ್ತು. ಇವತ್ತು ಅದೇ ಸಿಚುವೇಷನಲ್ಲಿ 1 ಲಕ್ಷ ಇದ್ದರೆ ಕೇವಲ 2 ತೊಲ ಮಾತ್ರ ಗೋಲ್ಡ್ ಬರುತ್ತೆ. ಮುಂದೆ ಒಂದಿನ ಕೇವಲ 1 ತೊಲ ಮಾತ್ರ ಬರುತ್ತೆ. ಇದಕ್ಕೆ ನಾವು ಹಣದುಬ್ಬರ ಅಂತ ಕರಿತೀವಿ. ಬಟ್ ಆಗಲೇ ಹೇಳ್ದಂಗೆ ಸೇವಿಂಗ್ಸ್ ಮಾಡಬೇಕು. ಬಟ್ ಈ ಥರ ಸೇವಿಂಗ್ಸ್ ಮಾಡಬಾರ್ದು. ಈ ಥರ ಸೇವಿಂಗ್ಸ್ ಮಾಡೋದ್ರಿಂದ ನಮ್ಮ ಅಮೌಂಟ್ ವ್ಯಾಲ್ಯೂ ನಾವು ಕಳ್ಕೊಳ್ತಾ ಇದ್ದೀವಿ. ಬಟ್ ಯಾವ ಥರ ಮಾಡಬೇಕು ಅಂತಂದರೆ, ಶೇರ್ ಮಾರ್ಕೆಟಲ್ಲಿ ಹೂಡಿಕೆ ಮಾಡಬೇಕು. ನಾನು ಅದೇ ಫೀಲ್ಡಲ್ಲಿ ಇರೋದ್ರಿಂದ ಶೇರ್ ಮಾರ್ಕೆಟ್ ಅಂತ ಬರುತ್ತೆ. ಸೊ ಸಂಬಂಧಪಟ್ಟಂತೆ ಎಲ್ಲಾದರೂ ಕೂಡ ಹೂಡಿಕೆ ಮಾಡಬೇಕು. ಎಲ್ಲೆಲ್ಲಿ ಹೂಡಿಕೆ ಮಾಡ್ಬೋದು, ಯಾವ ರೀತಿ ನಾವು ಕೋಟ್ಯಾಧಿಪತಿ ಆಗೋದು ಅನ್ನೋದನ್ನು ನನ್ನ ಒಂದು ಅನುಭವ ಅಥವಾ ನನ್ನ ಒಪಿನಿಯನನ್ನು ನಿಮ್ಮ ಹತ್ರ ನಾನು ಶೇರ್ ಮಾಡ್ತಾಯಿದ್ದೀನಿ. ಸೊ ಎಕ್ಸಾಂಪಲ್ ನೋಡ್ಬೋದು, ಇದು ನಿಫ್ಟಿ 50 ಚಾರ್ಟ್ ಇದೆ. ನಿಫ್ಟಿ 50 ನೀವೆಲ್ಲರೂ ಕೂಡ ನೋಡ್ತೀರಾ. ಸೊ ಇಲ್ಲಿ ನಾನು ತುಂಬ ಜಾಸ್ತಿ ತೋರಿಸೋದಕ್ಕೆ ಇಷ್ಟಪಡಲ್ಲ. ಯಾವಾಗ ಸ್ಟಾರ್ಟ್ ಆಯಿತು ಅಂತಂದು, ಸ್ಟಾರ್ಟ್ ಆಗಿರೋದು ಬೇಡ ನನಗೆ. ಸೊ ಇಲ್ಲೆಲ್ಲ ನೋಡ್ತಾ ಇದ್ದೀರಾ, ನೋಡಿ, ಇದೆ 1995ರಲ್ಲಿ ಕೇವಲ 1,000 ರೂಪಾಯಲ್ಲಿತ್ತು. ಹಾಗೆ ಮುಂದೆ ಹೋಗೋದಾದರೆ, ಇದು ಮಂತ್ಲಿ ಚಾರ್ಟು ನಾನು ತಯಾರು ಮಾಡ್ತಕ್ಕಂಥದ್ದು. 2008ರಲ್ಲಿ 4,000ಕ್ಕಾಯಿತು. ನೋಡ್ತಾ ಇದ್ದೀರಿ, ಇಲ್ಲಿ 4,000 ಇದೆ. ಸೊ ಇನ್ನೊಂದು ಸ್ವಲ್ಪ ಮುಂದೆ ಹೋದರೆ ನಿಮಗೆಲ್ಲ ಗೊತ್ತು, 2020 ಲಾಕ್ಡೌನ್ ಆಯಿತು. ಲಾಕ್ಡೌನ್ ಆಗಿರ್ತಕ್ಕಂಥ ಸಂದರ್ಭದಲ್ಲಿ 7,000 ರೂಪಾಯಿಗೆ ಬಂದಿತ್ತು. ಮಾರ್ಚ್ ತಿಂಗಳು 2020ರಲ್ಲಿ ಇಲ್ಲಿದೆ. 2020ರಲ್ಲಿ 7,500 ರೂಪಾಯಿಗೆ ಬಿದ್ದಿರ್ತಕ್ಕಂಥ ನಿಫ್ಟಿ 50 ಏನಿದೆ, ಸೊ ಇವತ್ತು 22,000 ಟಚ್ ಮಾಡಿದೆ. ಇಲ್ಲಿ ನಾವು ನೋಡ್ತಾ ಇದ್ದೀವಿ, 22,124ವರೆಗೂ ಟಚ್ ಮಾಡಿದೆ. ಸೊ ಇನ್ನೂ ಮುಂದೆ ನಾವು ಹೋದಂಗೆಲ್ಲ ಯಾವತ್ತಾದರೂ ಶೇರ್ ಮಾರ್ಕೆಟ್ ಯಾವತ್ತಾದರೂ ಬಿದ್ದಿದೆಯಾ ನೋಡಿ, ಇಲ್ಲಿ ಬಿದ್ದಿದೆ, ಇಲ್ಲಿವರೆಗೂ ಹೋಗಿದೆ, ಮತ್ತೆ ಇಲ್ಲಿವರೆಗೆ ಬಿದ್ದಿದೆ, ಮತ್ತೆ ಇಲ್ಲಿವರೆಗೆ ಬಂದಿದೆ ಮೇಲೆ, ಮತ್ತೆ ಇಲ್ಲಿ ಕೆಳಗಡೆ ಬಿತ್ತು, ಮತ್ತೆ ಮೇಲ್ಗಡೆ ಹೋಯಿತು. ಸೊ ಯಾವತ್ತಿದ್ರೂ ಕೂಡ ಶೇರ್ ಮಾರ್ಕೆಟ್ ಅನ್ನೋದು ಯಾವತ್ತೂ ಕೂಡ ಕೆಳಗಡೆ ಬೀಳಲ್ಲ, ಒಂದಲ್ಲ ಒಂದು ದಿನ ಮೇಲೆ ಬಂದೇ ಬರುತ್ತೆ. ಇನ್ನು 10ರಿಂದ 20 ವರ್ಷದಲ್ಲಿ
1,00,000 ಟಚ್ ಆಗ್ತಕ್ಕಂಥ ಸಾಧ್ಯತೆ ಇದೆ. ಕಂಪಲ್ಸರಿ ಟಚ್ ಆದೇ ಆಗುತ್ತೆ. ಅದು ನಾನು ಹೇಳ್ತಾ ಇರೋದು. ಸೊ ಈಗ ಸ್ಟಾಕ್ ಮಾರ್ಕೆಟ್ ಕೆಲವರೆಲ್ಲ ನನ್ನ ಫ್ರೆಂಡ್ಸು ಪ್ರತಿಯೊಬ್ಬರು ಕೂಡ ಹೇಳ್ತಾರೆ ಸ್ಟಾಕ್ ಮಾರ್ಕೆಟ್ ಅನ್ನೋದು ಒಂದು ಗ್ಯಾಮ್ಲಿಂಗ್ ಅಂದರೆ ಜೂಜಾಟ ಅಂತ ಹೇಳ್ತಾರೆ. ಸೊ ಜೂಜಾಟ ಅನ್ನೋದು ಹೇಗೆ ಜೂಜಾಟ ಆಗುತ್ತೆ, ಸ್ಟಾಕ್ ಮಾರ್ಕೆಟ್ ಯಾಕೆ ಜೂಜಾಟ ಅಲ್ಲ ಅನ್ನೋದನ್ನು ನಾನು ನಿಮಗೆ ಕೆಲವೊಂದು ತೋರಿಸೋದಕ್ಕೆ ಇಷ್ಟಪಡ್ತೀನಿ. ಜೂಜಾಟ ಯಾಕಲ್ಲ ಅಂತಂದರೆ ಇಲ್ಲಿ ಕೆಲವೊಂದು ಇಮೇಜಸ್ಗಳನ್ನ ಸೇವ್ ಮಾಡ್ಕೊಂಡಿದ್ದೀನಿ, ನಿಮಗೆ ತೋರಿಸ್ತೀನಿ. ಸೊ ನಾವು ಡೈಲಿ ಯೂಸ್ ಮಾಡ್ತಕ್ಕಂಥ ಪ್ರಾಡಕ್ಟ್ಸ್ ಇದ್ದಾವೆ. ಲೈಫ್ಬಾಯ್ ಸೋಪ್ ನಾನು ಜೂಮ್ ಮಾಡಿ ತೋರಿಸ್ತಾ ಇದ್ದೀನಿ, ಕಾಣಿಸ್ಬೋದು ನಿಮಗೆ. ಲೈಫ್ಬಾಯ್ ಲ್ಯಾಕ್ಸ್, ವ್ಯಾಸ್ಲಿನ್ನು, ಸೊ ರೆಕ್ಸೋನಾ ಸೋಪು, ಸನ್ಸಿಲ್ಕ್ ಶಾಂಪು, ಸೊ ಮತ್ತು ನಾವು ಡೈಲಿ ತಿಕ್ತಕ್ಕಂಥ ಕ್ಲೋಸಪ್ಪು, ಡೈಲಿ ನಾವು ಕೆನ್ನೆಗೆ ಹಚ್ಕೊಳ್ತೀವಿ ಫೇರ್ ಆ್ಯಂಡ್ ಲವ್ಲಿ. ಸೊ ಇನ್ನೂ ಯಾವ ಇದ್ದಾವೆ, ಬೆಳಗ್ಗೆ ಎದ್ದ ತಕ್ಷಣ ಕುಡಿತೀವಿ, ಏನು ಕುಡಿತೀವಿ, ಹಾರ್ಲಿಕ್ಸ್ ಕುಡಿತೀವಿ, ಬೂಸ್ಟ್ ಕುಡಿತೀವಿ. ಸೊ 3 ರೋಸಸ್, ಬಣ್ಣ, ರುಚಿ, ಶಕ್ತಿ. ಸೊ ಈ 3 ನೋಡ್ತಾ ಇರ್ತೀವಿ ಡೈಲಿ. 3 ರೋಸಸ್ ಟೀ ಪುಡಿ ಕೂಡ ಇದೆ. ಇದನ್ನೆಲ್ಲ ನಾವು ಯೂಸ್ ಮಾಡ್ತಕ್ಕಂಥದ್ದು ಕೂಡ ಕೇವಲ ಒಂದೇ ಒಂದು ಕಂಪ್ನಿದು, ಅದು ಹಿಂದೂಸ್ತಾನ್ ಯೂನಿವರ್ಸಲ್ ಲಿಮಿಟೆಡ್ ಅಂತಂದೇಳಿ. ಸೊ ಇಷ್ಟು ನೋಡಿ, ಅವು ಪ್ರತಿಯೊಂದು ನಾವು ಯೂಸ್ ಮಾಡ್ತಾಯಿದ್ದೀವಿ, ನಾವು ಅದಕ್ಕೆ ದುಡ್ಡು ಕೊಟ್ಟು ನಾವು ದುಡ್ಡು ಕೊಟ್ಟೇ ತೊಗೊಳ್ತಾ ಇದ್ದೀವಿ. ಆ ಕಂಪ್ನಿ ಮೇಲಕ್ಕೆ ಹೋಗ್ತಲೇ ಇದೆ. ಒಂದೇ ಕಂಪ್ನಿ ಇಷ್ಟೆಲ್ಲ ಪ್ರಾಡಕ್ಟನ್ನು ಹಾಕ್ತಾಯಿದೆ. ನಾವು ನನ್ನ ಮಗಳಿಗೆ ಬೂಸ್ಟ್ ಇಷ್ಟ ಅಂತ ಹೇಳ್ತೀವಿ, ನನ್ನ ಮಗ ಹಾರ್ಲಿಕ್ಸ್ ಇಷ್ಟ ಅಂತ ಹೇಳ್ತೀವಿ, ಬಟ್ ಅದೆಲ್ಲ ಒಂದೇ ಕಂಪ್ನಿದು ಅಂತ ನಮಗೆ ಗೊತ್ತೇ ಇಲ್ಲ. ತಲೆಗೆ ಹಚ್ತಕ್ಕಂಥ ಶಾಂಪು, ನನಗೆ ಅದೇನೋ ಹೇಳ್ತಾರೆ, ಕರಗಿರುತ್ತೆ ಚಿಕ್ ಶಾಂಪು, ಕಾರ್ತಿಕ ಶಾಂಪು, ಅದೆಲ್ಲ ಕೂಡ ಒಂದೇ ಕಂಪ್ನಿದೆ, ಬಟ್ ನಮಗೆ ಗೊತ್ತಿಲ್ಲ ಅಷ್ಟೇ. ಸೊ ಇನ್ನು ಮುಂದುಗಡೆ ನೋಡಿದರೆ ಟಾಟಾ ಕಂಪ್ನಿ, ನಾವೆಲ್ಲ ಹೆಸರು ಎಲ್ಲರೂ ಕೂಡ ಕೇಳ್ತೀವಿ. ಆ ಕಂಪ್ನಿ ಪ್ರಾಡಕ್ಟ್ಗಳು ನೋಡ್ಬೋದು. ಟಾಟಾ ಸಾಲ್ಟ್ ಇದೆ, ಆಮೇಲೆ ಟಾಟಾ ಪಾವ್ ಭಾಜಿ ಮಸಾಲ ಇದೆ. ಸೊ ಅದು ಕೂಡ ಟಾಟಾ ಕಂಪ್ನಿದೇ. ಇಲ್ಲಿ ಇನ್ನೊಂದು ಕಂಪ್ನಿ ನೋಡೋದಾದರೆ ಕೆವಿನ್ ಕೇರ್ ಅಂತಂದೇಳಿ. ಸೊ ಈ ಕಂಪ್ನಿ ಪ್ರಾಡಕ್ಟ್ಸ್ಗಳನ್ನು ನೋಡಿ, ನಾನು ಜೂಮ್ ಮಾಡಿ ತೋರಿಸ್ತಿದ್ದೀನಿ. ಮೀರಾ, ಆಮೇಲೆ ಚಿಕ್ ಶಾಂಪು, ಇಲ್ಲಿ ಕಾರ್ತಿಕ ಶಾಂಪು ಇದೆ. ಸೊ ಇದು ಕೂಡ ಎಲ್ಲ ಒಂದು ಕಂಪ್ನಿ ಇದೆ. ಈ ಕಂಪ್ನಿಗಳೆಲ್ಲ ನಾವು ಸಣ್ಣವರಿದ್ದಾಗಲಿಂದಲೂ ಹಾರ್ಲಿಕ್ಸ್, ಬೂಸ್ಟ್ ಅವೆಲ್ಲ ಕೂಡ ಬೆಳವಣಿಗೆನ ಆಗ್ತಲೇ ಬಂದಿದೆ. ಪ್ರತಿದಿನ ನಾವು ಅದನ್ನು ಯೂಸ್ ಮಾಡ್ತಾಯಿದ್ದೀವಿ. ಬಟ್ ಈ ಕಂಪ್ನಿ ನಾವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಈ ಕಂಪ್ನಿ ಯಾವ ರೀತಿ ಬೆಳೆದಿದೆಯೋ ಆ ರೀತಿ ನಾವು ಬೆಳಿತೀವಿ ಅನ್ನೋದನ್ನು ನಾವು ಮರಿತಾ ಇದ್ದೀವಿ. ಸೊ ಈ ಥರ ನಾವು ಸ್ಟಾಕ್ ಮಾರ್ಕೆಟಲ್ಲಿ ಹೂಡಿಕೆ ಮಾಡ್ಕೊಂಡು ಇಂಥ ಕಂಪ್ನಿ ನಾವು ಹಾಕ್ಕೊತ ಬಂದರೆ ಒಂದಲ್ಲ ಒಂದಿನ ನಾವು ಕೂಡ ಕಂಪ್ನಿ ಬೆಳೆದಾಗ ನಾವು ಕೂಡ ಬೆಳಿತೀವಿ. ಸೊ ಶೇರ್ ಮಾರ್ಕೆಟ್ ಅನ್ನೋದು ಜೂಜಾಟ ಅಲ್ಲ ಅಂತಂದು ನಾನು ನಿಮ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಆಗಲೇ ಸ್ಟಾರ್ಟಿಂಗಲ್ಲೇ ನಾವು ಡಿಸ್ಕಷನ್ ಮಾಡ್ದಂಗೆ ಟಾಪಿಕ್ಕಿಗೆ ಬರೋದಾದರೆ ಕೋಟಿ ಯಾವ ಥರ ಮಾಡ್ಬೋದು ಅಂತ. ಪ್ರತಿಯೊಬ್ಬರು ಕೂಡ ಉಳಿತಾಯ ಮಾಡಬೇಕು ಅಂತೇಳಿ, ಎಲ್ಲಿ ಉಳಿತಾಯ ಮಾಡಬೇಕು, ಎಕ್ಸಾಂಪಲ್ ನೋ ರಿಸ್ಕ್, ನಾನು ಸ್ಟಾಕ್ ಮಾರ್ಕೆಟ್ ಬೇಡ, ಒಂದು ಸೇಫ್ಟಿ ಆಗಿರಬೇಕು, ನಾನು ಕೋಟಿ ಗಳಿಸ್ಬೇಕು ಅನ್ನೋದಕ್ಕೆ SIP ಕ್ಯಾಲ್ಕುಲೇಟರ್ ಅಂತ ಕರಿತೀವಿ. ಮಂತ್ಲಿ ನಾನು ಇಷ್ಟು ಅಮೌಂಟನ್ನು ಒಂದು ಕಂಪ್ನಿಯಲ್ಲಿ ಹಾಕ್ತಕ್ಕಂಥದ್ದು. ಸೊ ಅದು ಯಾವುದೇ ರಿಸ್ಕ್ ಇಲ್ಲ. ಕಂಪ್ನಿಗೆ ಶೇರ್ ಮಾರ್ಕೆಟ್ ಬೀಳಲಿ ಇದ್ದೇಳಿ 1 ಲಕ್ಷಕ್ಕೆ ಹೋಗಲಿ 0 ಆಗಲಿ, ಬಟ್ ಇದು SIP ಅನ್ನೋದೇನಿದೆ, ಸೊ ನಮಗೆ ಫಿಕ್ಸೆಡ್ ಆಗಿ ಬಂದೇ ಬರುತ್ತೆ, ಶೋರ್. ಸೊ ಒಂದು ತಿಂಗಳಿಗೆ ನಾವು 7,000 ರೂಪಾಯಿ, ಇಲ್ಲ ಆಲ್ರೆಡಿ ನನ್ನ ಚಾಟಲ್ಲಿ ಹಾಕಿಟ್ಟಿದ್ದೀನಿ, ಸೊ ವೀಡಿಯೋ ಲೆಂತಿ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ 7,000 ರೂಪಾಯಿನ ನಾನು ಹೂಡಿಕೆ ಮಾಡಿದರೆ ಪ್ರತಿ ತಿಂಗಳು ಒಂದು ವರ್ಷಕ್ಕೆ ನಿಫ್ಟಿ ಕಂಪಲ್ಸರಿ 12ರಿಂದ 15% ಒಂದು ವರ್ಷಕ್ಕೆ ಬೆಳವಣಿಗೆ ಶೋರ್ಲಿ ಇವತ್ತಿನವರೆಗೂ ಆಗಿದೆ. ಸೊ ಆ ಒಂದು ಕ್ಯಾಲ್ಕುಲೇಷನ್ ಪ್ರಕಾರ ನಾನು 15% ಮಾತ್ರ ಅಲ್ಲಿ ಮೆನ್ಷನ್ ಮಾಡಿದ್ದೀನಿ. ಒಂದು ತಿಂಗಳಿಗೆ 7,000 ರೂಪಾಯಿ ನಾನು ಇನ್ವೆಸ್ಟ್ಮೆಂಟ್ ಮಾಡಿ ಒಂದು ವರ್ಷಕ್ಕೆ 15% ನನಗೆ ರಿಟರ್ನ್ಸ್ ಬಂತು ಅಂದರೆ ಸೊ 20 ಇಯರ್ಸ್ಗೆ ಎಷ್ಟಾಗುತ್ತೆ. ಸೊ ಇಲ್ಲಿ ನೋಡ್ತಾ ಇದ್ದೀರಾ, ನಾವು ಇನ್ವೆಸ್ಟ್ಮೆಂಟ್ ಮಾಡ್ತಕ್ಕಂಥ ಅಮೌಂಟು 16,80,000 ಆಗುತ್ತೆ. ಅಂದರೆ ನೀವು ಪ್ರತಿ 7,000ನ 20 ವರ್ಷ ಏನು ಹೂಡಿಕೆ ಮಾಡ್ತೀರಾ, ಅದು ಕೇವಲ ಬರೀ 16,80,000 ಆಗುತ್ತೆ. ಬಟ್ ನಿಮಗೆ ರಿಟರ್ನ್ಸ್ ಬರ್ತಕ್ಕಂಥದ್ದು 89,000 ರಿಟರ್ನ್ ಬರುತ್ತೆ, ಮೀನ್ಸ್ ಇಂಟ್ರೆಸ್ಟ್ ಅಂತ ಕರಿಬೋದು. ಆ 89,000 ನೀವು ಇನ್ವೆಸ್ಟ್ಮೆಂಟ್ ಮಾಡಿರ್ತಕ್ಕಂಥ ಅಮೌಂಟ್ ಎಲ್ಲ ಸೇರಿ 1,06,00,000 ರೂಪಾಯಿ ಸೊ ನಿಮಗಾಗುತ್ತೆ. ಸಾರಿ, ಇದು 38 ವರ್ಷಕ್ಕೆ ಹೋಯಿತು. 20 ವರ್ಷಕ್ಕೆ ನೋಡೋದಾದರೆ 1 ಕೋಟಿ 100% 20 ವರ್ಷಕ್ಕೆ ಪ್ರತಿ ತಿಂಗಳು ನೀವು 7,000 ರೂಪಾಯಿ ಉಳಿತಾಯ ಮಾಡ್ತಾ ಹೋದರೆ 20 ವರ್ಷದಲ್ಲಿ ಕೋಟ್ಯಾಧಿಪತಿ ಆಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ, ಯಾರ ಕೈಲೂ ತಪ್ಪಿಸೋದಕ್ಕೆ ಆಗಲ್ಲ. ಸೊ ಇಷ್ಟು ಹೇಳ್ತೀನಿ. ಮತ್ತು ಇನ್ನು ಸ್ಟಾಕ್ ಮಾರ್ಕೆಟ್ ಬಗ್ಗೆ ಆಲ್ರೆಡಿ ಹೇಳಿದೆ. ಸ್ಟಾಕ್ ಮಾರ್ಕೆಟಲ್ಲಿ ಪ್ರತಿಯೊಬ್ಬರಿಗೂ ಭಯ ಇದ್ದೇ ಇರುತ್ತೆ. ಕೆಲವರು ತುಂಬ ಲಕ್ಷಗಟ್ಟಲೆ ಲಾಸ್ ಆಗಿದ್ದಾರೆ, ಕೋಟಿಗಟ್ಟಲೆ ಲಾಸ್ ಆಗಿದ್ದಾರೆ. ಯಾಕೆ ನಾವು ಬೆಳವಣಿಗೆ ಆಗೋಕ್ಕಾಗಲ್ಲ ಅದರಲ್ಲಿ ಅಂತಂದರೆ, ಜಸ್ಟ್ ನನ್ನ ಒಂದು ಕತೆ ಮುಖಾಂತರ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ರಿಗೂ ಭಯ ಇರುತ್ತೆ. ಒಂದು ಕಾಡಿರುತ್ತೆ. ಒಂದು ಕಾಡಲ್ಲಿ ಒಂದು ಮರದ ಕೆಳಗಡೆ ಒಬ್ಬ ಋಷಿ ತಪಸ್ ಮಾಡ್ತಾ ಕೂತಿರ್ತಾನೆ. ಆ ತಪಸ್ ಮಾಡ್ತಾ ಕುಂತಿರೋಂಥ ಸಂದರ್ಭದಲ್ಲಿ
ಅದೇ ಮರದ ಕೆಳಗಡೆ ಋಷಿ ಕೂತ್ಕೊಂಡಿರ್ತಾನಲ್ವ, ಅದೇ ಮರದ ಕೆಳಗಡೆ ಒಂದು ಬಿಲದಲ್ಲಿ ಒಂದು ಇಲಿ ವಾಸವಾಗಿರುತ್ತೆ. ಆ ಇಲಿ ಪದೇ ಪದೇ ಹೊರಗಡೆ ಬರುತ್ತೆ, ಒಳಗಡೆ ಹೋಗುತ್ತೆ, ಹೊರಗಡೆ ಬರುತ್ತೆ, ಒಳಗಡೆ ಹೋಗುತ್ತೆ. ಸೊ ಋಷಿ ತಪಸ್ ಮಾಡ್ತಕ್ಕಂಥ ನೋಡಿ ಋಷಿ ಹತ್ರ ಹೋಗಿ ಆ ಇಲಿ ಮಾತಾಡುತ್ತಂತೆ, ಹೇಳುತ್ತೆ, ಸ್ವಾಮಿ, ನಾನು ಇಲಿ ಆಗಿದ್ದೀನಿ ಈ ಜನ್ಮದಲ್ಲಿ. ನನಗೆ ತುಂಬ ಭಯ, ಎಲ್ಲಿ ಬೆಕ್ಕು ಬಂದುಬಿಡುತ್ತೋ, ನಾನು ಎಲ್ಲಿ ತಿಂದುಬಿಡುತ್ತೋ ಅನ್ನೋ ಒಂದು ಭಯ ಇದೆ ನನಗೆ. ನಿಮ್ಮ ಹತ್ರ ಒಂದು ವರ ಕೇಳ್ತೀನಿ, ನನಗೊಂದು ವರ ಕೊಡಿ ಅಂತ ಕೇಳುತ್ತೆ. ಆಗ ಋಷಿ ಹೇಳ್ತಾನೆ, ಆಯಿತು ಹೇಳು, ಏನು ವರ ಬೇಕು ನಿನಗೆ ಅಂತ. ಸ್ವಾಮಿ, ನನ್ನ ಬೆಕ್ಕನ್ನು, ನಾನು ಇಲಿ ಆಗಿದ್ದೀನಿ, ನನ್ನ ಬೆಕ್ಕಾಗಿ ಪರಿವರ್ತನೆ ಮಾಡಿ ಅಂತಂದೇಳಿ. ಅದಕ್ಕೆ ಆ ಋಷಿಮುನಿ ತಥಾಸ್ತು ಅಂತ ಹೇಳ್ತಾನೆ. ತಥಾಸ್ತು ಅಂತ ಹೇಳಿದ ತಕ್ಷಣ ಆ ಇಲಿ ಬೆಕ್ಕಾಗುತ್ತೆ. ತುಂಬ ಖುಷಿ, ಅದಕ್ಕೆ ಖುಷಿ ತಡ್ಕೊಳಕ್ಕಾಗಲ್ಲ. ನಾನೀಗ ಬೆಕ್ಕಾಗಿದ್ದೀನಿ, ಇಲಿ ಆಗಿದ್ದೆ, ಈಗ ಬೆಕ್ಕಾಗ್ಬಿಟ್ಟಿದ್ದೀನಿ, ನನ್ನ ಹಿಡಿಯೋರು ಯಾರೂ ಇಲ್ಲ ಅಂತಂದೇಳಿ ಆ ಕಾಡಲ್ಲೆಲ್ಲ ಪೂರ್ತಿ ಕುಣಿದಾಡ್ಬಿಡುತ್ತೆ. ಸೊ ಸ್ವಲ್ಪ ದಿನಗಳ ನಂತರ ಮತ್ತೆ ಓಡ್ಬರುತ್ತೆ ಆ ಬೆಕ್ಕು ಋಷಿ ಹತ್ರ. ಆ ಋಷಿ ಹತ್ರ ಬಂದು ಮತ್ತೆ ಕೇಳುತ್ತೆ, ಸ್ವಾಮಿ, ನಾನು ಇಲಿ ಆಗಿದ್ದೆ, ಬೆಕ್ಕಾಗಿ ಪರಿವರ್ತನೆ ಮಾಡಿದ್ರಿ, ಬಟ್ ಕಾಡಲ್ಲಿರ್ತಕ್ಕಂಥ ನಾಯಿಗಳೆಲ್ಲ ನನ್ನ ತಿನ್ನೋದಕ್ಕೆ ಅಟ್ಟಾಡ್ಸ್ಕೊಂಡು ಬರ್ತಾ ಇದ್ದಾವೆ. ಸೊ ನೀವು ಏನೂ ಅಂದ್ಕೊಳ್ಳಲ್ಲ ಅಂತಂದರೆ ನನ್ನ ನಾಯಿಯಾಗಿ ಪರಿವರ್ತನೆ ಮಾಡಿ ಅಂತ ಹೇಳುತ್ತೆ. ಅದಕ್ಕೂ ಕೂಡ ಋಷಿಮುನಿ ಓಕೆ ಅಂತ ಹೇಳ್ತಾನೆ. ಆಗ ನಾಯಿಯಾಗಿ ಪರಿವರ್ತನೆ ಆಗುತ್ತೆ. ಅದಕ್ಕೆ ಇನ್ನೂ ಖುಷಿ ತಡೆಯೋಕ್ಕಾಗಲ್ಲ, ಕಾಡಲ್ಲೆಲ್ಲ ಕುಣಿದಾಡ್ಬಿಡುತ್ತೆ. ಇಲಿ ಆಗಿದ್ದೆ, ಆಮೇಲೆ ಬೆಕ್ಕಾದೆ, ಈಗ ನಾಯಿ ಆಗಿದ್ದೀನಿ, ನನಗೆ ಯಾರ ಭಯನೂ ಇಲ್ಲ, ಯಾರು ಏನೂ ಮಾಡೋಕ್ಕಾಗಲ್ಲ ಅನ್ನೋ ಖುಷಿಯಲ್ಲಿರುತ್ತೆ. ಸೊ ಕೆಲವು ದಿನಗಳ ನಂತರ ಆ ಖುಷಿ ಮತ್ತೆ ಹೋಗ್ಬಿಡುತ್ತೆ. ಮತ್ತೆ ಋಷಿಮುನಿ ಹತ್ರ ಬಂದು, ಸ್ವಾಮಿ, ನಾನು ಇಲಿ ಆಗಿದ್ದೆ, ಬೆಕ್ಕು ಮಾಡಿದೆ, ಬೆಕ್ಕಿಗೆ ನಾಯಿ ನೋಡಿ ಹೆದರ್ಕೊಂಡೆ, ಇವಾಗ ನಾಯಿ ಆಗಿದ್ದೀನಿ, ಬಟ್ ಕಾಡಲ್ಲಿರ್ತಕ್ಕಂಥ ಹುಲಿಗಳೆಲ್ಲ ಬಂದು ನನ್ನನ್ನು ಓಡಿಸ್ತಾ ಇದ್ದಾವೆ, ನನಗೆ ತುಂಬ ಭಯ ಆಗ್ತಿದೆ, ಎಲ್ಲಿ ನನ್ನ ತಿಂದುಬಿಡ್ತಾವೆ ಅಂತಂದೇಳಿ. ಸೊ ನನಗೆ ಇನ್ನೂ ಒಂದು ವರ ಬೇಕು, ನನ್ನ ಹುಲಿಯಾಗಿ ಪರಿವರ್ತನೆ ಮಾಡಿ, ನಾನು ಯಾರಿಗೂ ಹೆದರೋದು ಬೇಡ ಅಂತ ಹೇಳುತ್ತೆ. ಆ ಋಷಿಮುನಿ ಆಯಿತು ಅಂತಂದೇಳಿ ಮತ್ತೆ ಅದನ್ನು, ಆ ನಾಯಿಯನ್ನು ಹುಲಿಯಾಗಿ ಪರಿವರ್ತನೆ ಮಾಡ್ತಾರೆ. ಅದಕ್ಕೆ ಇನ್ನೂ ತುಂಬ ಖುಷಿ ಆಗ್ಬಿಡುತ್ತೆ, ನನ್ನ ಎದುರಿಸ್ತಕ್ಕಂಥವ್ರು ಯಾರೂ ಇಲ್ಲ ಅನ್ನೋ ಒಂದು ಖುಷಿಯಲ್ಲಿ ಮತ್ತೆ ಕಾಡಲ್ಲೆಲ್ಲ ತುಂಬ ಅದ್ರ ಖುಷಿಯಾಗೋದು ಜೀವನ ನಡೆಸ್ತಾ ಇರುತ್ತೆ. ಸೊ ಮತ್ತೆ ಕೆಲವೊಂದು ವರ್ಷ ಆದಮೇಲೆ ಮತ್ತೆ ವಾಪಸ್ ಬರುತ್ತೆ. ವಾಪಸ್ ಬಂದು ಹೇಳುತ್ತೆ, ಸ್ವಾಮಿ, ನಾನು ಎಲ್ಲ ರೀತಿಯಾಗಿ ನಾನು ಕೇಳೋದು ಎಲ್ಲ ವರನ್ನು ಕೊಟ್ಟೆ ನೀನು, ಆದರೆ ಈ ಮನುಷ್ಯ ಎಂಬ ಒಂದು ಪ್ರಾಣಿ ಏನಿದೆ, ಇವ್ರು ನನ್ನ ಬದುಕೋದಕ್ಕೆ ಬಿಡ್ತಾ ಇಲ್ಲ, ಹೊಡೆಯೋದಕ್ಕೆ ಬರ್ತಾಯಿದ್ದಾರೆ, ನನ್ನ ಹೊಡೆದು ಸಾಯಿಸೋದಕ್ಕೆ ಬರ್ತಾಯಿದ್ದಾರೆ. ನಿಮ್ಮ ಹತ್ರ ಇನ್ನೂ ಒಂದು ವರ ನಾನು ಕೇಳ್ತೀನಿ, ನನ್ನ ಮನುಷ್ಯನೆಂದು ಆ ಸ್ವಾಮಿ ಹತ್ರ ಕೇಳುತ್ತೆ. ಸ್ವಾಮಿ, ಮನುಷ್ಯರೆಲ್ಲ ಕಾಡಲ್ಲಿರ್ತಕ್ಕಂಥ ಮನುಷ್ಯರೆಲ್ಲ ಕೂಡ ನನ್ನ ಹೊಡೆಯೋದಕ್ಕೆ ಬಿಡೋದಕ್ಕೆ ಬಲೆ ಹಾಕಿ ಎಲ್ಲ ಹಿಡಿಯೋದಕ್ಕೆ ಬರ್ತಾರೆ. ಸೊ ನನ್ನನ್ನು ಮನುಷ್ಯನಾಗಿ ಪರಿವರ್ತನೆ ಮಾಡಿ ಅಂತ ಹೇಳುತ್ತೆ. ಆಗ ಆ ಸ್ವಾಮಿ ಹೇಳುತ್ತೆ, ಋಷಿಮುನಿ ಹೇಳ್ತಾನೆ ಏನಂತಂದರೆ, ನೋಡು, ನೀನು ಇಲಿಯಾಗಿದ್ದೆ, ಬೆಕ್ಕಿಗೆ ಭಯಪಟ್ಟೆ, ಬೆಕ್ಕನ್ನಾಗಿ ಮಾಡಿದೆ, ನಾಯಿಗೆ ಭಯಪಟ್ಟೆ, ನಿನ್ನನ್ನು ನಾಯಿಯಾಗಿ ಮಾಡಿದೆ, ಹುಲಿಗೆ ಭಯಪಟ್ಟೆ, ಈಗ ಹುಲಿಯಾಗಿ ಮಾಡಿದ್ದೀನಿ, ಮತ್ತೆ ನೀನು ಮನುಷ್ಯರಿಗೆ ಭಯಪಡ್ತಾ ಇದೆಯಾ? ಮತ್ತೆ ನಾನು ಮನುಷ್ಯನಾಗಿ ಮಾಡಿದರೆ ಕೆಲವೊಂದು ಮತ್ತೆ ನೀನು ಭಯ ಪಟ್ಕೊಂಡು ಯಾವುದಾದ್ರೂ ಒಂದು ಇನ್ನೊಂದು ವಿಷಯಕ್ಕೆ ನೀನು ಭಯಪಟ್ಕೊಂಡು ಮತ್ತೆ ನನ್ನ ಹತ್ರಕ್ಕೆ ಬರ್ತೀಯ. ಇದೆಲ್ಲದಕ್ಕೂ ಕೂಡ ಒಂದು ಅಂತ್ಯ ಬೇಕು, ಎಂಡ್ ಬೇಕು ಅಂದರೆ, ಸೊ ನೀನು ಬದಲಾವಣೆ ಆಗೋದ್ರಿಂದ ಅದು ಸರಿ ಹೋಗಲ್ಲ. ಅದರಲ್ಲಿರ್ತಕ್ಕಂಥ ನಿನ್ನಲ್ಲಿರ್ತಕ್ಕಂಥ ಒಂದೇ ಒಂದು ಅದು ಏನಂದರೆ ಭಯ. ಆ ಭಯನ ನೀನು ತೆಗೆದು ಬಿಸಾಕು, ಜೀವನದಲ್ಲಿ ಸಕ್ಸಸ್ ಆಗ್ತೀಯಾ ಅಂತೇಳಿ. ಸೊ ಸ್ನೇಹಿತರೆ, ಈ ಕತೆ ನಾನು ಏನಕ್ಕೆ ಕೇಳಿದೆ ಅಂದರೆ, ಸ್ಟಾಕ್ ಮಾರ್ಕೆಟಲ್ಲಿ ಬಂದರೆ ಲಾಸ್ ಆಗುತ್ತೋ ಪ್ರಾಫಿಟ್ ಆಗುತ್ತೋ ಅನ್ನೋ ಒಂದು ಭಯ ನಮ್ಮೆಲ್ಲರಲ್ಲೂ ಇದೆ. ಬಟ್ ಆ ಕಥೆಯಲ್ಲಿ ಬಂದಿರತಕ್ಕಂಥ ನೀತಿ ಏನು ಆ ಋಷಿಮುನಿ ಹೇಳಿದ್ದಂದರೆ, ಭಯ ಬಿಟ್ಟಾಕಿ ಅಂತ ಏನು ಋಷಿಮುನಿ ಹೇಳಿದ್ರು, ಆ ಭಯನ ನಾನು ಹೋಲಿಕೆ ಮಾಡೋದು ಈ ಲಾಸ್ ಆ್ಯಂಡ್ ಪ್ರಾಫಿಟ್ಗೆ. ಆ ಭಯ ತೆಗೆದಾಕಿ ಅಂದರೆ ಮೀನ್ಸ್ ಲಾಸ್ ಆಗುತ್ತೋ ಪ್ರಾಫಿಟ್ ಆಗುತ್ತೋ ಅನ್ನೋ ಒಂದು ಮನಸ್ಸಲ್ಲಿರ್ತಕ್ಕಂಥದ್ದನ್ನು ತೆಗೆದಾಕಿ ಒಂದು ಸ್ಟ್ರಾಟಜಿ ಫಾಲೋ ಮಾಡಿ ಖಂಡಿತವಾಗ್ಲೂ ಸಕ್ಸಸ್ ಆದೇ ಆಗ್ತೀರ. ಆ ಸಕ್ಸಸ್ ಪದದಲ್ಲಿ ಒಂದು ಅರ್ಥ ಇದೆ, SUCCESS. ಸಕ್ಸಸ್ ಅಂತ ನಾವೇನು ಪದ ಬರಿತೀವೋ, ಆ ಸಕ್ಸಸ್ ಎಂಬ ಪದ ಇವನ್ನ ತೆಗೆದುಬಿಡಿ, ಸಕ್ಸಸ್ ಆಗಲ್ಲ. ಅಂದರೆ ಮೀನ್ಸ್ SU ಇದೆಯಲ್ವ, ಆ ತೆಗೆದಾಕಿದರೆ ಆ ಪದ ಸಕ್ಸಸ್ ಎಂಬ ಅರ್ಥ ಕೊಡಲ್ಲ. ಸಕ್ಸಸ್ ಅಂದರೆ ಒಂದು ಯಶಸ್ಸನ್ನು ನಾವು ಕಾಣೋಕ್ಕಾಗಲ್ಲ. ಬೇಕೇ ಬೇಕು. ಅಂದರೆ ನೀನು, ನಾನಿಲ್ಲ ಅಂದರೆ ಅಲ್ಲಿ ಸಕ್ಸಸ್ ಇಲ್ಲ. ವಿತೌಟ್ ಯು ನಾಟ್ ಸಕ್ಸಸ್. ಇಷ್ಟೇ ಫ್ರೆಂಡ್ಸ್ ನಾನು ಹೇಳೋಕ್ಕೆ ಇಷ್ಟಪಡೋದು. ಸೊ ಮುಂದಿನ ದಿನಗಳಲ್ಲಿ ಖಂಡಿತ ಫೆಬ್ರವರಿ 1ನೇ ತಾರೀಕಿನವರೆಗೂ ವೆಯ್ಟ್ ಮಾಡಿ. ಸ್ಟಾಕ್ ಮಾರ್ಕೆಟಲ್ಲಾದರೂ ಅಷ್ಟೇ ತಾಳ್ಮೆ ಬೇಕೇ ಬೇಕು. ತಾಳ್ಮೆ ಇದ್ರೇ ಪ್ರಾಫಿಟ್ ಮಾಡೋಕ್ಕಾಗೋದು. ಸೊ ನಾನು ಕೂಡ ನನಗೆ ಗೊತ್ತಿರೋದನ್ನು ನಿಮಗೆ ಹೇಳಬೇಕು ಅಂದರೆ ಖಂಡಿತವಾಗ್ಲೂ ಇನ್ನು 8ರಿಂದ 10 ದಿನ ಅಷ್ಟೇ ಆ ತಾಳ್ಮೆ ಇಟ್ಕೊಂಡು ವೆಯ್ಟ್ ಮಾಡಿ.
ಖಂಡಿತವಾಗಲೂ ನನ್ನ ಕೈಲಾದಷ್ಟು ನಿಮಗೆ ನಾನು ಒಂದು ಹೆಲ್ಪನ್ನು ಮಾಡೇ ಮಾಡ್ತೀನಿ. ಸೊ ಮತ್ತು ಇನ್ನು ಸೊ ನಮ್ಮ ಹತ್ರ ದುಡ್ಡಿಲ್ಲ, ಅದಿಲ್ಲ ಅನ್ನೋ ಏನೋ ಅದು ಇಲ್ಲ ಇದು ಇಲ್ಲ ಯಾವುದೋ ಇದೆಯೋ ಇಲ್ವೋ ಗೊತ್ತಿಲ್ಲ, ಬಟ್ ಸಾಧನೆ ಮಾಡಬೇಕು ಅಂತ ಒಂದು ಛಲ ಇದ್ದರೆ ಖಂಡಿತವಾಗಲೂ ನಾವು ಸಾಧನೆ ಮಾಡೇ ಮಾಡ್ತೀವಿ. ಆ ಗುರಿ ನಮ್ಮ ಹತ್ರ ಇರಬೇಕು. ನಮ್ಮ ಹತ್ರ ದುಡ್ಡಿಲ್ಲ ಅಂದರೂ ಕೂಡ ನಾವು ಅದನ್ನು ಯಾವ ರೀತಿ ದುಡ್ಡನ್ನು ದುಡಿಬೋದು ಅನ್ನೋದನ್ನು ನಾವು ಕಲ್ತ್ಕೋಬೇಕು. ಸೊ ಇಟ್ಸ್ ಓಕೆ ಫ್ರೆಂಡ್ಸ್. ಸೊ ನಾನು ವೀಡಿಯೋನ ಲೆಂತಿ ಮಾಡೋಕ್ಕೆ ಇಷ್ಟಪಡಲ್ಲ. 3 ದಿನ ಆಯಿತು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡದೇ ಇರೋ ಕಾರಣ ಸೊ ಇದೊಂದು ಸಣ್ಣ ಒಂದು ವೀಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ನೆಕ್ಸ್ಟು ಇವತ್ತು ಶುಕ್ರವಾರ, ಇವತ್ತು ಮಾರ್ಕೆಟ್ ರಜೆ ಇದೆ, ನಾಳೆನೂ ರಜೆ ಇದೆ, ಸಂಡೇನೂ ರಜೆ ಇದೆ, ಮತ್ತು ಸೋಮವಾರ ದಿನ ಸೊ ನನ್ನ ಲೈವ್ ಟ್ರೇಡ್ ಮೀನ್ಸ್ ಯೂಟ್ಯೂಬಲ್ಲಿ ಲೈವ್ ಬರೋಲ್ಲ, ನನ್ನ ವ್ಯಾಟ್ಸಪ್ ಗ್ರೂಪಲ್ಲಿ ಏನಿದ್ದೀರೋ ಆ ಗ್ರೂಪಲ್ಲಿ ನಾನು ಸ್ಕ್ರೀನ್ಶಾಟ್ ಅಥವಾ ನಾನು ಏನು ಕಾಲ್ಸ್ ತೊಗೊಂಡಿದ್ದೀನಿ ಅದೆಲ್ಲ ಕೂಡ ಪೋಸ್ಟ್ ಮಾಡ್ತಾಯಿರ್ತೀನಿ. ಸೊ ಈ ವಿಡಿಯೋ ನೋಡ್ತಕ್ಕಂಥವ್ರು ಇಂಟ್ರೆಸ್ಟ್ ಇದ್ದರೆ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಆಗಿರ್ಬೋದು ಅಥವಾ ನನ್ನ ಚಾನಲಲ್ಲಿ ಯೂಟ್ಯೂಬ್ ನೋಡ್ತಿರಲ್ಲ ಆ ಚಾನಲ್ ಹೋಗಿ ನೋಡಿ, ವ್ಯಾಟ್ಸಪ್ ಲಿಂಕನ್ನು ಕೊಟ್ಟಿದ್ದೀನಿ.